ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ವೆಜಿಟೇಬಲ್ ಕೊದ್ದೆಲ್ ಮಾಡುವ. ಮೊದಲಿಗೆ ನಾವು ಮಸಾಲೆಗೆ ಸಾಮಗ್ರಿ ತೆಗೆಯುವ. ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು 2 ಟೀ ಸ್ಪೂನು ತೆಂಗಿನೆಣ್ಣೆ ಹಾಕುವ. ಈಗ ಅದಕ್ಕೆ 1.5 ಸ್ಪೂನು ಕೊತ್ತಂಬರಿ ಬೀಜ, ಅರ್ಧ ಸ್ಪೂನು ಉದ್ದಿನಬೇಳೆ, 1 ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಮೆಂತೆಕಾಳು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡುವ. ಈಗ 7 ರಿಂದ 8 ಕೆಂಪು ಮೆಣಸು ಹಾಕುವ. ಅದನ್ನು ಇದರ ಜೊತೆಗೆ ಫ್ರೈ ಮಾಡುವ. ಈಗ ನಾವು ಕರಿಬೇವು ಸೊಪ್ಪು ಹಾಕಿ ಅದನ್ನು ಇದರ ಜೊತೆಗೆ ಫ್ರೈ ಮಾಡುವ. ಈಗ ನಾವು ಫ್ರೈ ಮಾಡಿದ ಇಂಗ್ರೀಡಿಯೆಂಟ್ಸ್ ಅನ್ನು ನಾವು ಮಿಕ್ಸರ್ ಜಾರಿಗೆ ಹಾಕುವಾಗ ಒಂದು ಸಣ್ಣ ತುಂಡು ಹುಳಿ, ನಿಂಬೆ ಗಾತ್ರದಷ್ಟು, ಮತ್ತು ಅರ್ಧ ಚಮಚ ಅರಿಶಿನ ಪುಡಿ ಹಾಗೂ 1 ಕಪ್ಪು ಫ್ರೆಶ್ ಕೋಕೋನಟ್ ಹಾಕಿ ಅದನ್ನು ನಾವು ಸ್ಮೂತಾಗಿ ಗ್ರೈಂಡ್ ಮಾಡುವ. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಗ್ಯಾಸ್ ಆನ್ ಮಾಡಿ 2 ಕಪ್ಪು ನೀರು ಸೇರಿಸುವ. ಅದಕ್ಕೆ ನಾವು ತೊಳೆದಿಟ್ಟಂತಹ 1 ಕಪ್ಪು ತೊಗರಿಬೇಳೆ ಹಾಕುವ. ಈಗ ನಾವು ಅದರ ಮುಚ್ಚಳ ಮುಚ್ಚಿ ತೊಗರಿಬೇಳೆ ಬೇಯುವವರೆಗೆ ಅದನ್ನು ಒಂದು ಮೀಡಿಯಂ ಫ್ಲೇಮಲ್ಲಿ ಒಂದು 10 ರಿಂದ 15 ನಿಮಿಷ ಬೇಯಿಸುವ. ಈಗ ತೊಗರಿಬೇಳೆ ಬೆಂದಿದೆ. ಈಗ ನಾವು 1 ಕಪ್ಪು ತುಂಡು ಮಾಡಿದಂತಹ ಸಿಹಿ ಕುಂಬಳಕಾಯಿ, 1 ಕಟ್ ಮಾಡಿದಂತಹ ಬಟಾಟೆ, 2 ಕಟ್ ಮಾಡಿದಂತಹ ನುಗ್ಗೆಕಾಯಿ, ಮತ್ತು 2 ಕಟ್ ಮಾಡಿದಂತಹ ಬದನೆ ಹಾಗೂ 1 ಸಣ್ಣ ಕಟ್ ಮಾಡಿದಂತಹ ಟೊಮೆಟೊವನ್ನು ಹಾಕಿ ಒಮ್ಮೆ ಎಲ್ಲವನ್ನು ಮಿಕ್ಸ್ ಮಾಡುವ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸುವ. ಈಗ ನಾವು ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ 10 ನಿಮಿಷ ಅದನ್ನು ಬಾಯ್ಲ್ ಮಾಡುವ. ನಮ್ಮ ತರಕಾರಿ ಬೆಂದಿದೆ. ಈಗ ನಾವು ಕಡ್ದಂತಹ ಮಸಾಲವನ್ನು ಸೇರಿಸುವ. ಮಸಾಲ ಹಾಕಿದ ನಂತರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ನೀರು ಹಾಕುವ. ನಂತರ ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿದ ನಂತರ ಅದರ ಮುಚ್ಚಳ ಹಾಕಿ ಒಂದು 5 ರಿಂದ 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಪುನಃ ಅದನ್ನು ಕುದಿಸಬೇಕು. ಈಗ ನಾವು ಅದಕ್ಕೆ 1 ಸ್ಪೂನು ಬೆಲ್ಲದ ಹುಡಿ ಹಾಕುವ. ಮತ್ತೊಮ್ಮೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಕೊದ್ದೆಲಿಗೆ ರೆಡಿ ಆಯಿತು. ನಾವೀಗ ಒಂದು ಅದಕ್ಕೆ ಒಳ್ಳೆಯ ಒಗ್ಗರಣೆ ಕೊಡುವ. ಒಗ್ಗರಣೆಗೆ ಇಲ್ಲಿ ಒಂದು ಸಣ್ಣ ಪ್ಯಾನ್ ಇಟ್ಟಿದ್ದೇನೆ. ಅದಕ್ಕೆ ನಾನು 3 ಟೀ ಸ್ಪೂನು ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ತೆಂಗಿನೆಣ್ಣೆ ಬಿಸಿ ಆಗುವಾಗ 1 ಸ್ಪೂನು ಸಾಸಿವೆ ಹಾಕುವ. ಸಾಸಿವೆ ಸಿಡಿಯುವಾಗ ಅದಕ್ಕೆ ಅರ್ಧ ಸ್ಪೂನು ಹಿಂಗು, ಸ್ವಲ್ಪ ಕರಿಬೇವು ಸೊಪ್ಪು, 1 ಕಟ್ ಮಾಡಿದಂತಹ ಕೆಂಪು ಮೆಣಸು ಹಾಕುವ. ನಮ್ಮ ಒಗ್ಗರಣೆಯಲ್ಲಿ ರೆಡಿ ಆಯಿತು. ಈಗ ನಾವು ಇದನ್ನು ನಮ್ಮ ಕೊದ್ದೆಲಿಗೆ ಸೇರಿಸುವ. ರುಚಿಯಾದ ಕೊದ್ದೆಲಿ ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಮೆಂಟ್ ಮಾಡಿ. ಇನ್ನೊಂದು ರೆಸಿಪಿಯೊಂದಿಗೆ ಸಿಗುವ. ಥ್ಯಾಂಕ್ ಯು, ಬಾಯ್.